8 ಆಕ್ಷೇಪಣೆಗಳು ಕ್ಲೈಮ್ಗಳು ಸಲ್ಲಿಕೆಯಾಗಿದ್ದವು. ವಿವರಗಳ ತಪ್ಪಾಗಿ ಸೇರ್ಪಡೆ ಅಥವಾ ಅಳಿಸಿ ಹಾಕಿರುವಂಥ ಕ್ರಮಗಳಿಗೆ ಸಂಬಂಧಿಸಿ ಕೇವಲ 89 ದೂರುಗಳನ್ನು ಸ್ವೀಕರಿಸಲಾಗಿತ್ತು ಎಂದು ಸ್ಪಷ್ಟಪಡಿಸಿದ್ದಾರೆ. ನೀವು ಮೊದಲೇ ಯಾಕೆ ಮಾಡಿಲ್ಪ ಈಗ ಕೇಳಿದಿರಿ ಅನ್ನೋ ಮಾತಾಡ್ತಾ ಇದ್ದಾರೆ. ಹೌದು, ಅದು ಸರಿನಲ್ಲ, ತಪ್ಪೇನದಿದ್ರೊಳಗೆ ನಮ್ಮ ಎಲೆಕ್ಷನ್ ಕಮಿಷನ್ ಕೇಳೋದ್ರಲ್ಲೇ ಅವ್ರು ಮತ್ತು ಕೊಟ್ಟಿದ್ದಾರೆ, ನೀವು ನೋಡ್ಬೇಕು, ಆಗ ಹೇಳಬೇಕಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇದು ಅಂದುಕೊಂಡಷ್ಟು ಸುಲಭನ ಅನ್ನುವಂಥದ್ದು. ಯಾಕಂತಂದ್ರೆ ಬೃಹತ್ ಮತದಾರರು ಮತ್ತು ಇಲ್ಲಿ ಕಾರ್ಯಕರ್ತರು ಕಡಿಮೆ ಇರ್ತಾರೆ, ಪ್ರತಿಯೊಬ್ಬರು ಮುಟ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಸಣ್ಣ ಪ್ರಶ್ನೆ ಇರ್ತದೆ. ಈಗ ಏನಿಲ್ಲ, ನಾವು ಕೇಳ್ತಾ ಇರೋದು ಹೌದು, ಎಲ್ಲದು ವೈಯಕ್ತಿಕ ಏನೋ ವ್ಯಕ್ತಿಗಳ ಹಕ್ಕನ್ನು ಕಸ್ಕೊಂಡಂಗೆ ಆಗ್ತದೆ, ಪ್ರೈವಸಿ ಕಸ್ಕೊಂಡಂಗೆ ಆಗ್ತದೆ, ಒಪ್ಪನೋ ಮಾತನ್ನು. ಆದರೆ ದೇಶದ ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಪ್ಪ ಅಂದ್ರೆ ಸತ್ಯ ಏನು ಅನ್ನೋದು, ಅಲ್ಲಿ ಏನು ನಡೀತು ಅನ್ನೋದು ಗೊತ್ತಾಗಬೇಕಾಗುತ್ತೆ ಜಗದ ಮುಂದೆ. ಯಾಕಂತಂದ್ರೆ ಎಷ್ಟು ಮತ ಹಾಕಿದ್ರು ಎಷ್ಟು ಹೋಯ್ತು, ಹೆಚ್ಚು ಎಷ್ಟದು ಕಡಿಮೆ ಎಷ್ಟದು, ಯಾಕೆ ಹೆಚ್ಚಾದು ಯಾಕೆ ಕಡಿಮೆ ಅದು, ಇವುಗಳ ಬಗ್ಗೆ ಪ್ರಶ್ನೆಗಳು ಎತ್ತಿದ್ದಾವೆ ಇವತ್ತು. ಯಾಕಂದ್ರೆ ಕೇವಲ ಒಂದು 2 ಗಂಟೆ ಒಳಗೆ 73-74 ಲಕ್ಷ ಮತಗಳು ಆಗ್ತವೆ ಅನ್ನೋ ಅಂದಾಗ ಸಹಜವಾಗಿ ಯಾರಾದರೂ ಗಾಬರಿ ಆಗ್ತದೆ. ಇದೇನಪ್ಪ ಎಲ್ಲಿದ್ದು ಬಂದು, ಎಕ್ಸಸ್ ಮತಗಳು ಬಂದು ಎಲ್ಲಿದ್ದು ಬಂದು, ಲೋಕಸಭೆಯಲ್ಲಿ ಎಲ್ಲಿದ್ದು, ಈ ಒಂದು ನಮ್ಮ ವಿಧಾನಸಭೆಯಲ್ಲಿ ಎಲ್ಲಿದ್ದು ಬಂದು, ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಹರಿಯಾಣದಲ್ಲಿ ಆಗಿರ್ಬೋದು, ಎಲ್ಲಿದ್ದು ಬಂದು ಅನ್ನೋಂಥ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಾಗಿತ್ತು ಇವತ್ತು. ಅವುಗಳ ಲಿಸ್ಟ್ನ ಕೊಟ್ಟರೆ, CCTV ಕೊಟ್ಟರೆ, ಫುಟೇಜ್ ಕೊಟ್ಟರೆ, ಅವು ಏನು ನೋಡ್ತಾರಲ್ರಿ ಇವತ್ತು. ಅವ್ರ್ಯಾಕೆ ಎಕ್ಸ್ಪೋಸ್ ಮಾಡ್ತಾರೆ ಜಗದ ಮುಂದೆ? ಅದು ನಿಮ್ಮ ನಡಕ ಮತ್ತು ಅವ್ರ ನಡಕ ಉಳಿಯುವಂಥದ್ದು. ಆದರೆ ಅಂಕಿಅಂಶಗಳು ಅಲ್ಲಿ ಎಷ್ಟು ಸರಿ ಅದಾವೆ ತಪ್ಪದ ಗೊತ್ತಾಗೋದು. ಪಬ್ಲಿಷ್ ಮಾಡಿದ್ರಿ, ಟೈಮ್ ಭಾಳ ಇರೋದಿಲ್ಲ, 10 ಇರ್ತದೆ. ಇಡೀ ರಾಜ್ಯದ ಜನರು ಯಾರು ಎಕ್ಸಸ್ ಆಗ್ಯಾರ, ಏನಾಗ್ಯಾರ, ಅವ್ರು ಎಲ್ಲ ಹುಡುಕ್ಬೇಕು, ಟೈಮ್ ತೊಗೊಳ್ತದೆ. ನೀವು ಅದು ಮತ್ತು ಈ